ದರ್ಶನ್ಗೆ ಮತ್ತೆ ಜೈಲೇ ಗತಿ ನಟ ದರ್ಶನ್ಗೆ ಅನ್ನುವಂತ ಮಾಹಿತಿ. ಹೈಕೋರ್ಟ್ ಜಾಮೀನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ಮೂಲಕ ಮತ್ತೆ ಜೈಲು ಪಾಲಾಗ್ತಿದ್ದಾರೆ ನಟ ದರ್ಶನ್. 6 ತಿಂಗಳು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. 6 ತಿಂಗಳು ಕಾಲ, ಕರೆಕ್ಟ್ ಅಲ್ವಾ ಸರ್? 6 ತಿಂಗಳು ಟ್ರಯಲ್ ಆರಂಭ ಆಗೋ ತನಕ ಐ ಥಿಂಕ್. ಓಕೆ ಸರ್, ವಾಪಸ್ ಬರ್ತೀನಿ ಸರ್, ಕ್ಲಾರಿಟಿ ತಗೊಳ್ತೀನಿ. ನಟ ದರ್ಶನ್ಗೆ ಮತ್ತೆ ಜೈಲೇ ಗತಿ ಅನ್ನೋದ್ರ ಡೀಟೇಲ್ಸ್ ಇದು. ಹೈಕೋರ್ಟ್ ಜಾಮೀನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ವೆರಿ ಇಂಟ್ರೆಸ್ಟಿಂಗ್ ಅಪ್ಪ. 99% ಉನ್ನತ, ಈಗ ವಕೀಲರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಹೇಳ್ತಾ ಇದ್ರು 99% ಅಂತ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ರು. ಸಾಧ್ಯತೆ ಖಚಿತವಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತ. ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಂದು ಐತಿಹಾಸಿಕ ತೀರ್ಪು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಪ್ರಕರಣದಲ್ಲಿ. ಅಲ್ಲಿಗೆ ಜನಸಾಮಾನ್ಯರ ನಂಬಿಕೆ ಇತ್ತಲ್ಲ, ನ್ಯಾಯ ಎಲ್ಲರಿಗೂ ಒಂದೇ, ಕಾನೂನು ಈ ನೆಲದಲ್ಲಿ ಎಲ್ಲರಿಗೂ ಒಂದೇ, ಜೀವ ತೆಗೆಯುವ ಹಕ್ಕು ಜೀವ ಕೊಟ್ಟ ತಾಯಿಗೂ ಕೂಡ ಇಲ್ಲ. ಇಫ್ ಸಪೋಸ್ ಜೀವ ತೆಗೆದ್ರೆ ಅದು ಕೂಡ ಅಕ್ಷಮ್ಯ ಅಪರಾಧ ಅಂತ. ಅದನ್ನ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನ ತೀರ್ಪು ಎತ್ತಿ ಹಿಡಿದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಓಕೆ ಸರ್, ಓಕೆ. ಅಲ್ಲ, ಸುಮಾರು ಪ್ರಕರಣಗಳಲ್ಲಾಗಿದೆ. ಬಟ್ 4 ಸಾರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, 4 ಸತಿ ರಿಜೆಕ್ಟ್ ಆಗಿದೆ. ಅಲ್ಲ ಸರ್, ನಾವು ನಗೋ ಆಗಿಲ್ಲ ಸರ್, ಮೀಡಿಯಾದಲ್ಲಿ ಕುತ್ಕೊಂಡು ಅಭಿಮಾನಿಗಳು ಕಮೆಂಟ್ ಇಲ್ಲ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಒಂದ್ ನಿಮಿಷ ಇಲ್ಲ ಸರ್, ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯಾಯ ಸತ್ತಿಲ್ಲ, ನ್ಯಾಯ ಬದುಕಿದೆ. ಮತ್ತೊಮ್ಮೆ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಅಂತ. ಇದು 6 ತಿಂಗಳಲ್ಲ, ಇದು ಸಂಪೂರ್ಣ ತೀರ್ಪಿನ ಕಾಪಿ ಹೊರಬಂದು ಆ ತೀರ್ಪಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಬೇಲ್ ಕೊಡಬಾರ್ದು, ಇವರು ಬೇಲ್ ಕೊಡಬಾರ್ದು ಅಂತ ಮಾಡಿರ್ತಾರ, ಅಥವಾ ಮತ್ತೆ ತಾವು ಬೇಲ್ ಅರ್ಜಿ ಹಾಕೋಬಹುದು ಅಂತ ಮಾಡ್ತಾರ ಅಂತ ನೋಡ್ಬೇಕು. ಇದರಲ್ಲಿ ಬಹಳ ಕಟ್ಟುನಿಟ್ಟಾಗಿ ತಕೊಂಡಿದ್ದಾರೆ. ರೀಸನ್ಸ್ ಏನಂದ್ರೆ ಸಿಂಪಲ್ ರೀಸನ್ಸ್, ಸ್ಲಿಪ್ ಶಾರ್ಡ್ ಆಗಿ ಹೈಕೋರ್ಟ್ ಅವರು. ಸರ್ ವಾಪಸ್ ಬರ್ತೀನಿ. ಮೇಜರ್ ಬೆಳವಣಿಗೆಗಳಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ. ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ಬೇಗ ನಡೀಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆಯಂತೆ. ಶೀಘ್ರವಾಗಿ ಪ್ರಕರಣದ ವಿಚಾರಣೆಯನ್ನ ಮುಗಿಸಬೇಕು, ಕೆಳ ಹಂತದ ನ್ಯಾಯಾಲಯಕ್ಕೆ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹೈಕೋರ್ಟ್ ಆದೇಶದ ಲೋಪದೋಷ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ನಟ ದರ್ಶನ್ಗೆ ಮತ್ತೊಂದು ಅತಿ ದೊಡ್ಡ ಶಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ನಿಂದ. ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ಕೂಡ ಬೇಗ ಮುಗಿಸ್ಬೇಕು. ಯಾಕಂದ್ರೆ ಅದನ್ನ ಹೇಳ್ತಾ ಇದ್ವಲ್ಲ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳು ಇರುತ್ತೆ ಅನ್ನೋ ಕಾರಣಕ್ಕೆ ತ್ವರಿತಗತಿಯಲ್ಲಿ ಪ್ರಕರಣದ ವಿಚಾರಣೆ ಮುಕ್ತಾಯ ಆಗಬೇಕು ಅಂತ. ಆರೋಪಿ ಎಷ್ಟೇ ದೊಡ್ಡವನಾಗಿದ್ರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂತ ಸಂದೇಶ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ. ಕಾನೂನಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಧಿಕಾರ, ದುಡ್ಡು, ದರ್ಪ, ದೌಲತ್ತು ಯಾವುದೂ ಕೂಡ ಕಾನೂನಿನ ಚೌಕಟ್ಟಲ್ಲಿ ನಿಲ್ಲಲ್ಲ. ನ್ಯಾಯ, ಕಾನೂನು ಅಂತ ಬಂದಾಗ ಎಲ್ಲರೂ ಕೂಡ ಸಮಾನರೇ. ತಪ್ಪು ಯಾರೇ ಮಾಡಿದ್ರೂ ಕೂಡ ಕಾನೂನಿನ ಮುಂದೆ ಅವರು ತಲೆ ಬಾಗಲೇಬೇಕು ಅನ್ನುವಂತಹ ವಿಚಾರವನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ತನ್ನ ತೀರ್ಪಲ್ಲಿ ಉಲ್ಲೇಖ ಮಾಡಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ.